ಓಕೆ. ಅವರು ಹೇಳ್ಬೇಕಾದ್ರೆ ಡೈಲಾಗ್‌ನ ವಾಯ್ಸ್ ಏನಾದ್ರು ಮಾಡ್ಯುಲೇಷನ್ ಆಗಿದ್ಯಾ? ಅಂದ್ರೆ ನ್ಯಾಚುರಲ್ ಆಗಿ ಅವ್ರು ಏನ್ ಮಾತಾಡ್ತಾರೆ ಆ ತರ ಕಾಣಿಸಲ್ಲ ನಮ್ಗೆ. ಹ್ಮ್ ಹ್ಮ್. ಸೊ ಅವ್ರ ವಾಯ್ಸ್ ಏನಾದ್ರು ಮಾಡ್ಯುಲೇಷನ್ ಆಗಿರೋ ರೀತಿ ಅನ್ಸುತ್ತೆ. ಆಗಿದ್ಯಾ? ಆದ್ರೆ ನಾವು ಕಂಪ್ಲೀಟ್ ಎದುರುಗಡೆ ನೋಡೋದು ಹೋಸರೇ ಬೇರೆ. ಆ, ಅವ್ರು ತುಂಬಾ ಸಾಫ್ಟು, ಆ, ಹೌದು. ತುಂಬಾ ಒಂಥರ ಮಾತಾಡೋದು ಅಷ್ಟೇ ತುಂಬಾ ಮುಗ್ಧ ಮೃದು. ತರ. ಆಮೇಲೆ ಜಾಸ್ತಿನೂ ಮಾತಾಡಕ್ ಹೋಗಲ್ಲ ಅವರು. ಹೌದು. ಏನಾರು ರೇಗಿಸ್ತಾರೆ ತುಂಬಾ ಕ್ಲೋಸ್ ಸರ್ಕಲಿಗೆ ಮಾತ್ರ. ಆ ತರ ಆ ಪಾತ್ರ ಬೇರೆ ತರ ಇದೆಯಲ್ಲ, ಅದು ಹೊಸ ತರ ಕಾಣಿಸ್ತಿದೆ ಅಷ್ಟೇ ಮೇಡಮ್, ಅದು ನೋಡೋರಿಗೆ. ಅಂದ್ರೆ ಈ ರೀತಿಯಾದಂತಹ ಡೈಲಾಗ್ಸ್ ನಮ್ಗೆ ಇಡೀ ಸಿನಿಮಾದಲ್ಲಿ ಸಿಗುತ್ತಾ? ಆ ಟ್ರೀಟ್ಮೆಂಟ್ ಇದೆ ಸಿಗುತ್ತೆ. ಮೇಡಮ್. ಹ್ಮ್? ಇದೆ. ನಿಮಗೆ ಯಾವ್ದು ತುಂಬಾ ಇಷ್ಟ ಆಗಿತ್ತು? ನನಗೊಂದು ಇಂಟರ್ವಲ್ ಡೈಲಾಗ್ ಇದೆ ಮೇಡಮ್. ಹ್ಮ್. ಇಂಟರ್ವಲ್ ಅಲ್ಲಿ ಬರೋವಂತ ಹ್ಮ್. ಡೈಲಾಗು, ಅದು ತುಂಬಾ ಇಷ್ಟ ಸೌಂಡಿಂಗ್ ಆಯ್ತು. ತುಂಬಾ ಚೆನ್ನಾಗಿದೆ. ಮಾಸ್ ಅದು ಡೈಲಾಗಾ? ಮಾಸ್. ಮಾಸ್ ಡೈಲಾಗ್. ಒಂದು ಪಾತ್ರ ಹೇಗೆ ಅಂತ ಮುಂಚೆನೆ ಹೇಳ್ತೀವಲ್ಲ, ಒಂದು ಲೀಡ್ ಹ್ಮ್. ಡೈಲಾಗ್, ಅದು ನಂಗೆ ತುಂಬಾ ಇಷ್ಟ. ಇಷ್ಟ ಆಯ್ತು. ಓಕೆ. ಇದು ಕೇಡಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆ ಆಗಿತ್ತು. ಈಗ ಕಾಮನ್ ಆಗಂಗೆ ಒಂದಷ್ಟು ಫೋಟೋಸ್ ತೋರಿಸ್ತೀನಿ. ನಿಮಗೆ ಏನು ಮೆಮೊರೀಸ್ ಇದೆ ಶೇರ್ ಮಾಡ್ಕೊಬೇಕು. ಓಕೆನಾ? ನನ್ನ ಫೋಟೋಸಾ? ನಿಮ್ಮ ಫೋಟೋಸ್ ಆದ್ರೂ ಆಗಿರ್ಬೋದು, ನೀವು ಬೇರೆಯವ್ರ ಜೊತೆಗಿರೋ ಫೋಟೋಸ್ ಆದ್ರೂ ಆಗಿರ್ಬೋದು. ಫಸ್ಟೇ ಇದು ಹ್ಮ್. ಎಸ್ ಸರ್ ಜೊತೆ ಮೈ ನೇಮ್ ಇಸ್ ಕಿರಾತಕ ಓಕೆ. ಸಿನಿಮಾ. ಅಂದ್ರೆ ಅವತ್ತಿಂದು ಮೆಮೊರಿ ಮೇಡಮ್, ಲೈಫ್ ಚೇಂಜಿಂಗ್ ಮೂಮೆಂಟ್ ಮೇಡಮ್ ನನಗದು. ಹ್ಮ್. ಯಾಕೆಂದ್ರೆ ನಾನು ಡೈಲಾಗ್ ರೈಟರ್ ಬರೀತಾ ಇದ್ದೆ, ಅರೆ ನಾನು ಸ್ಪಾಟಲ್ಲಿ ಡೈಲಾಗ್ ಕೊಡ್ತಾ ಇರಲಿಲ್ಲ. ನಮ್ಮ ಕೋ ಡೈರೆಕ್ಟ್ರು ಕುಮಾರಣ್ಣ ಅಂತ ಇದ್ರು, ಅವರು ನನ್ನ ಸೆಲೆಕ್ಟ್ ಮಾಡಿದ್ದು ಆ ಸಿನಿಮಾಗೆ. ಅಲ್ಲಿ ಅವರೇ ಸ್ಟಾರ್ಸ್, ಅಷ್ಟು ದೊಡ್ಡ ಸ್ಟಾರ್ಸ್ ಇದ್ರಲ್ಲ, ಹ್ಮ್. ಇನ್ನೂ ನಾನು ಮುಂಚೆನೂ ಯಾವುದು ಹ್ಯಾಂಡ್ಲು ಮಾಡಿರಲಿಲ್ಲ, ಅದನ್ನ ಅವರೇ ಕೊಡ್ತಾ ಇದ್ದಿದ್ದು. ಆದರೆ ಅವತ್ತಿನ ದಿನ ಏನಾಗಿದೆ ಅಂದರೆ, ಸೀನು ಓಕೆ ಆಗಿಲ್ಲ ಎಸ್ ಸರ್ಗೆ. ಶೂಟು ಸ್ಟಾಪ್ ಮಾಡಿದ್ರು. ಅದನ್ನ ಡಿಸ್ಕಷನ್ ಮಾಡಿ ಬರೀಬೇಕಿತ್ತು. ಏನು ಡಿಸ್ಕಸ್ ಮಾಡ್ತೀವಿ ಜೊತೆಗೆ ಡಿಸ್ಕಷನ್ ಮಾಡಬೇಕಿತ್ತು, ಅಷ್ಟೇ ಸ್ಪೀಡಾಗಿ ಬರೀಬೇಕಿತ್ತು. ಆಮೇಲೆ ಆ ಕೌಂಟ್ರು ಡೈಲಾಗ್ಗಳು ಆಗಿಂದಾಗೆ ಪಾಸ್ ಮಾಡಿ ಬರೀಬೇಕಿತ್ತು. ಅದನ್ನ ಯಾರು ಮಾಡ್ತಾರೆ ಅಂತ ಅಂದಾಗ, ಡೈರೆಕ್ಟ್ರು ನಿಮ್ಗೆ ಗಾಂಧಿ ಅಂತ ಒಬ್ಬ ಹುಡುಗ ಬಂದಿದ್ದಾನೆ, ಸಖತ್ತು ಸ್ಪೀಡ್ ಇದ್ದಾನೆ, ಅವ್ನು ಕರೆಸ್ತೀನಿ ಅಂತ ಅಂದ್ಬಿಟ್ಟು ಎಸ್ ಸರ್ ಕ್ಯಾರವನಿಗೆ ಕರೆಸಿದ್ರು. ಅದು ಮೊದಲನೇ ಸಲ ಒಂದು ಸ್ಟಾರ್ ಕ್ಯಾರವನ್ಗೆ ಎಂಟ್ರಿ ಆಗ್ತಿರೋದು. ಈ ಅಲವೈಕುಂಠಪುರಮಲ್ಲಿ ಅಲ್ಲು ಅರ್ಜುನ್ ಹೋಗಲ್ವಾ, ಆ, ಆ ತರ ಒಂದು ಫೀಲು, ಹಿಂಗಿರುತ್ತೆ ಗುರು ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಬಾಂಡಿಂಗು ಎಸ್ ಸರ್ ಜೊತೆ. ಅವತ್ತಿನ ದಿನ ಅವ್ರೇನಂತ ಅಂದ್ರು, ನಿನಗೆ ಧೈರ್ಯ ಇದೆ ಕಣ, ಬಾ ನೀನೇ ಕೊಟ್ಬಿಡು ಇವತ್ತಿಂದ ಅಂತ ಅಂದ್ಬಿಟ್ಟು ಎಸ್ ಸರ್ ಇವ್ನು ಕೊಡ್ಲಿ ಅನಿಲ್ ಅಂತ ಅಂದ್ಬಿಟ್ಟು ಡೈರೆಕ್ಟರ್ಗೆ ಹೇಳಿದ್ರು. ಇವನು ಎಲ್ಲರನ್ನು ಹ್ಯಾಂಡ್ಲ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅವತ್ತಿನ ದಿನ ನಾನು ಡೈಲಾಗ್ ಕೊಡ್ತಾ ಇರೋದು ಎಸ್ ಸರ್ಗೆ, ಬೇರೆ ಬೇರೆ ಕ್ಯಾರೆಕ್ಟರ್ಗಳಿಗೆಲ್ಲ. ಆ ಫೋಟೋ ಅದು. ಅವತ್ತಿನ ದಿನ ಅಂದ್ರೆ KGF ಆದ್ಮೇಲೆ KGF ಪಾರ್ಟ್ 1 ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇತ್ತು ಮೇಡಮ್. ಓಕೆ. ಇನ್ನೂ ರಿಲೀಸ್ ಆಗಿರಲಿಲ್ಲ ಆ ಸಿನಿಮಾ. ಅವಾಗ ಪ್ಲಾನ್ ಮಾಡಿದ್ದು. hair ಒಂದು 20 ಎಲ್ಲ- ಡೇಸ್ ಶೂಟ್ ಮಾಡಿದ್ದು. ಆ ಏರ್ಸ್ ಎಲ್ಲ ಕಟ್ ಮಾಡಿ, ಬಿಯರ್ಡ್ ಎಲ್ಲ ತೆಗೆದು, ಹ್ಮ್. ಅವಾಗಿನ ಸಿನಿಮಾ ಅದು. ಇವಾಗ ಏನಾದ್ರು ಅವರು KGF ಮಾಡದೇ ಇದ್ದಿದ್ರೆ, ಕಿರಾತಕ, ದಿ ನೇಮ್ ಈಸ್ ಕಿರಾತಕ ಏನಿತ್ತು, ಒಳ್ಳೆ ಮಜಾ ಕೊಡ್ತಾ ಇತ್ತು. ಮೇಡಮ್, ಪ್ರತಿ ಸಿನಿಮಾ ಒಂದು ಪೇಪರ್ ಮೇಲೆ ಒಂದು ಡಿವೈನ್ ಫೀಲ್ ಇರುತ್ತೆ. ಓಕೆ. ಡಿವೈನ್ ಫೀಲ್ ಏನು ಅಂತ ಅಂದ್ರೆ, ಅದು ಬರೀವಾಗಲೇ ಈ ಸಿನಿಮಾ ಗೆಲ್ಲುತ್ತೆ ಅನ್ನೋದು ಒಂದು ನಂಬಿಕೆ ಇರುತ್ತೆ ಮೇಡಮ್. ಅದರಲ್ಲಿ ಆ ಫ್ರಾಂಚೈಸಿ ಅನ್ನೋದು ಏನಿದೆ, ಒಂದು ಕಿರಾತಕ ಅನ್ನೋ ಒಂದು ಬ್ರ್ಯಾಂಡು, ಅದು ಅವರೇ. ಹ್ಮ್. ಈ ಕನ್ನಡ ಸಿನಿಮಾಗಳ ಒಂದು ಕಿರಾತಕ ಅನ್ನೋ ಟೈಟ್ಲು ಅದು ಅವ್ರದ್ದೇ. ಆ ಪಾತ್ರನೂ ಅವರೇ, ಗೂಳಿ ನಂದೀಶನು ಅವರೇ. ನಾನು ಅವ್ರ ಜೊತೆ ಡಿಸ್ಕಸ್ ಮಾಡೋ ಎಷ್ಟೊಂದ್ಸಲ ಹೇಳಿದೀನಿ, ಅಣ್ಣ ನೀವು 1000 ಹಾಕಿ ಬೈ ಮಾಡಿ ಅಣ್ಣ, ಹ್ಮ್. ನಮಗಂತೂ ಆ ಗೂಳಿ ನಂದೀಶನೇ ಪರ್ಸ್ನಲಿ, ನನಗಂತೂ ಅವನೇ ಇಷ್ಟ ಅಂತ. ಆಮೇಲೆ ಅವರು ಅಷ್ಟು ಜುವೆಲ್ ಆಗಿ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಆ ಸಿನಿಮಾ ತುಂಬಾ ಚೆನ್ನಾಗಿ ಆಗೋದು. ಬಟ್ ಅದು ಹೇಗೆ ಸಿಕ್ಕಿದೆ ನಿಮ್ಗೆ? ಅದೇ ಆ ಟೈಮಲ್ಲಿ ನಾನು ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಸಿನಿಮಾಗಳು ಹುಡುಕ್ತಾ ಇದ್ದೆ ಮೇಡಮ್. ಹ್ಮ್. ಆ ಟೈಮಲ್ಲಿ ನಮ್ಮ ಅನಿಲ್ ಸರಿಗೆ ಫೋನ್ ಹಾಕ್ತೆ, ಡೈರೆಕ್ಟ್ರಿಗೆ. ಹ್ಮ್. ಫೋನ್ ಹಾಕ್ಬಿಟ್ಟು, ಏನು ಕೆಲಸ ಮಾಡ್ತೀಯಪ್ಪ? ಸರ್ ನಾನು ಒಳ್ಳೆ ಡೈಲಾಗ್ ರೈಟ್ರು ಸರ್ ಅಂತ ಅಂದೆ. ಹ್ಮ್. ನಾನು ಎಷ್ಟು ಸಿನಿಮಾ ಡೈಲಾಗ್ ಬರ್ದಿದ್ದೀನಿ ಗೊತ್ತಾ? ನಾನೇ ಇವತ್ತು ಒಳ್ಳೆ ಡೈಲಾಗ್ ರೈಟ್ರು ಅನ್ನಲ್ಲ, ಯಾರು ಅವರ ಡೈಲಾಗ್ ರೈಟ್ರು ಅಂತ. ನೀನು ನನಗೆ ರೈಟ್ರಿಗೆ ಫೋನ್ ಮಾಡ್ಬಿಟ್ಟು ನಾನು ಒಳ್ಳೆ ಡೈಲಾಗ್ ರೈಟ್ರು ಅಂತ ಇದೆಯಲ್ಲ, ನಿನ್ನ ನೋಡ್ಬೇಕು ಬಾ ಆಫೀಸ್ಗೆ ಅಂದರು. ಆ, ಆಮೇಲೆ ಆಫೀಸ್ಗೆ ಹೋದೆ, ನೀನೇನಪ್ಪ ಒಳ್ಳೆ ಡೈಲಾಗ್ ರೈಟ್ರು, ಹ್ಮ್. ಸರಿ ಒಂದು 2 ಸೀನ್ ಕೊಡ್ತೀನಿ ಬರೀ ಹ್ಮ್. ಅಂತ ಅಂದರು. ಕೊಟ್ಟರು, ಬರೆದೆ. ಅದು ಅವ್ರಿಗೆ ತುಂಬ ಇಷ್ಟ ಆಗೋಯ್ತು. ಹ್ಮ್. ನಮ್ಮ ಕುಮಾರಣ್ಣ ಇದ್ದವರು, ಸರ್ ಇವನು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಅಂದರು. ಅಲ್ಲಿಂದ ಜರ್ನಿ ಶುರುವಾಯಿತು. ಎಷ್ಟು ಸರ್ಗೂ ಇಷ್ಟ ಆಯಿತು ಹ್ಮ್. ಆ ಟೈಮಿಂಗು. ಆಮೇಲೆ ನಮ್ಮದು ಮಂಡ್ಯ ಬಾರ್ಡ್ರು, ನಮ್ದು ಹಾಸನ ಡಿಸ್ಟಿಕ್ಕು, ಆದರೂ ಮಂಡ್ಯ ಬಾರ್ಡ್ರು ನಮ್ಮದು. ಆ ಸ್ಲ್ಯಾಂಗ್ ಎಲ್ಲ ಸೇಮ್ ಇರುತ್ತೆ. ಹ್ಮ್. ಆ ಸ್ಲ್ಯಾಂಗು ಅವ್ರಿಗೆ ಕನೆಕ್ಟ್ ಆಯಿತು. ಏನೋ ನಮ್ಮ ಹಾಸನದನ್ನೇನೋ ಅಂತ ಎಷ್ಟು ಸರ್ ಮಾತಾಡ್ಸೋರು ಸಿಕ್ಕಿದಾಗ, ಆ ಬಾಂಧವ್ಯ ಆ ಸಿನಿಮಾಯಿಂದ ಸಿಕ್ಕಿದ್ದು. ಓಕೆ. ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅದನ್ನು ನೀವು ರಾಕಿ ಸರ್ಗೆ ಯಶ್ ಕೇಳಬೇಕು ಮೇಡಮ್. ಅವರಿಗೆ ಕೇಳಬೇಕು. ಓಕೆ. ಬಟ್ ಬಹಳ ದೊಡ್ಡ ಸಿನಿಮಾ ಕಿರಾತಕ. ಹಾಂ, ತುಂಬ ದೊಡ್ಡ ಸಿನಿಮಾ ಮೇಡಮ್. ಹ್ಮ್. ಒಂದು 45-60 ದಿನ ನಾವು ದುಬೈಲಿ ಶೂಟ್ ಮಾಡಬೇಕು ಆ ಸಿನಿಮಾನ. 60 ದಿನ ಕಂಟಿನ್ಯೂಸ್ ದುಬೈಲೇ ಶೂಟ್ ಮಾಡಬೇಕು ಒಳ್ಳೆ ಮಜಾ ಇರಂಗಿದೆ. ಯಾಕಂದ್ರೆ ಕಿರಾತಕ 1 ನೋಡಿದವ್ರಿಗೆ ಒಳ್ಳೆ ಮಜಾ ಸಿಗುತ್ತೆ. ಮೇಡಮ್. ಅದು ಬರೀ ಟ್ರೈಲರು, ಹಾ. ಫಸ್ಟ್ ಪಾರ್ಟ್ ಏನಿದೆ, Okay, ಇದು ಔಟ್ ಅಂಡ್ ಔಟ್ ಹ್ಯೂಮರ್ ಮೇಡಮ್. ಹ್ಮ್. ಆಮೇಲೆ ಆ ಇಮೇಜು ಅದನ್ನ ಚೆನ್ನಾಗಿ ಸಖತ್ತಾಗಿ, ಅವರ ಏನಿದೆ ಒಂದು ವಿಲೇಜ್ ಬಾಯಿ, ಹ್ಮ್. ಒಂದು ಬೇರೆ ಲೆವೆಲ್ಗೆ ಹೋಗೋದನ್ನ ಅವ್ರು ಸಖತ್ತಾಗಿ ಕ್ಯಾರಿ ಮಾಡ್ತಾರೆ ಕ್ಯಾರಿ ಅವ್ರು. ಮಾಡಿದ್ದಾರೆ. ಓಕೆ. ಹಂಗೆ ಒಂದು ಸುದ್ದಿ ಇತ್ತು, ಈ ಕಿರಾತಕ 2ನ ಗಿಲ್ಲಿ ಅವ್ರು ಮಾಡ್ತಾರೆ ಅಂತ. ಹೌದಾ?
ಅದೇ ಹೇಳದ್ನಲ್ಲ ಮೇಡಮ್, ಹ್ಮ್. ಕನ್ನಡ ಇಂಡಸ್ಟ್ರಿಗೆ ಒಬ್ಬರೇ ಕಿರಾತಕ. ಅವ್ರು ಮಂಡ್ಯ ಸಿನಿಮಾ ಮಾಡ್ಬೋದು, ಗಿಲ್ಲಿ ಅವರು. ಅವ್ರ ಸ್ಟ್ರೆಂತ್ ತುಂಬಾ ದೊಡ್ಡದು. ಹೌದು. ಅವ್ರು ಮಂಡ್ಯ ಸ್ಲ್ಯಾಂಗ್ ಮಾಡ್ಬೋದು, ಆ ಥರ ಪಾತ್ರಗಳನ್ನ ಮಾಡ್ಬೋದು. ಆದ್ರೆ ಕಿರಾತಕ ಅಂತ ಬಂದ್ರೆ ಯಶ್ ಸರ್. ಓಕೆ. ಇವಾಗ ಟಾಕ್ಸಿಕ್ ಮೂಲಕ ಮತ್ತೆ ಬರ್ತಾ ಇದ್ದಾರೆ. ಅಂದ್ರೆ ಟೀಸರ್ ನೋಡಿದ್ರ, ಅವರ ಒಂದು ಪೋಸ್ಟರ್ಗಳನ್ನೆಲ್ಲ ನೋಡಿದ್ರ, ಹೇಗೆ ಅನಿಸ್ತು? ಅಂದ್ರೆ ಅದು ಅವ್ರು ನೋಡುವಾಗ್ಲೇ ಒಂದು ಒಂಥರ ಅನ್ಸುತ್ತೆ ಮೇಡಮ್, ಹ್ಮ್. ಫೋರ್ಸ್ ಇದೆ. ಹ್ಮ್. ಆ ಫೋರ್ಸೇ ಬೇರೆ, ಆ ವೈಬೇ ಬೇರೆ ಮೇಡಮ್. ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಅವ್ರು ಯಾವತ್ತೂ ನಮ್ಮ ಇಂಡಸ್ಟ್ರಿ ಆ ಇಂಡಸ್ಟ್ರಿ ಅಂತ ಯಾವತ್ತೂ ಮಾತೇ ಆಡಿಲ್ಲ. ಅವರು ಕಟ್ ಮಾಡ್ರೆ ಬಾಲಿವುಡ್ ಬಗ್ಗೆ ಮಾತಾಡೋರು. ಹ್ಮ್. ಮಗ ಅಕ್ಷಯ್ ಕುಮಾರ್ ಯಾವ ತರ ಸಿನಿಮಾ ಪ್ಲಾನ್ ಮಾಡ್ತಾರೆ ಗೊತ್ತೇನೋ, 10 ಕಡೆ ಸ್ಕ್ರಿಪ್ಟ್ ಬರೆಸ್ತಾರೆ. ಹ್ಮ್. ಯಾವ ಪ್ರೊಡ್ಯೂಸರ್ ಬಂದ್ರು ವಾಪಸ್ ಕಳ್ಸಲ್ಲ. ಈ ಬಜೆಟ್ ಅಲ್ಲಿ ಯಾವ್ದಾದ್ರು ಸ್ಕ್ರಿಪ್ಟ್ ಇದೆಯಾ ತಗೊಬನ್ನಿ ಅಂತಾರೆ. ಆ ತರ ಕೊಲಾಬರೇಟ್ ಆಗಿ, ಅದಕ್ಕೆ ಅವ್ರು ಅಷ್ಟು ಸ್ಪೀಡ್ ಆಗಿ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಈ ತರ ಒಂದು ಪ್ಯಾಟರ್ನ್ ನನಗೆ ಗೊತ್ತೇ ಇರಲಿಲ್ಲ ಮೇಡಮ್. ಅವ್ರು ಹೇಳೋದ್ಮೇಲೆ ಗೊತ್ತಾಗಿದ್ದು ನಮ್ಗೆ, ಒಬ್ಬ ಹೀರೋ ಈ ತರನು ವರ್ಕ್ ಮಾಡ್ತಾರ ಅಂತ ಅಂದ್ಬಿಟ್ಟು. ಆ ತರ ಕೆಲವು ತುಂಬಾ ವಿಚಾರಗಳು ಅವರಿಂದ ತಿಳ್ಕೊಂಡಿದೀನಿ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಡಿಸಿಷನ್ ಅವ್ರು ತಗೊಳ್ಳೋದು. ಆಮೇಲೆ ಅವ್ರ ಜೊತೆ ರಾಧಿಕಾ ಮೇಡಮು, ಹ್ಮ್. ಅವರು ವೆರಿ ಸಪೋರ್ಟಿವ್ ಮೇಡಮ್. ರಾಧಿಕಾ ಮೇಡಮ್. ಸೂಪರ್, ನನ್ನ ಫೇವ್ರೇಟ್. ನೀವು ಯಾರನ್ನ ಸ್ಫೂರ್ತಿಯಾಗಿ ತಗೋತೀರಾ ನಮ್ಮ ಹೀರೋಸ್ ಅಲ್ಲಿ ಅಥವಾ ಸಂಭಾಷಣೆಕಾರರಲ್ಲಿ? ನಮ್ಮಲ್ಲ, ಹ್ಮ್. ನನ್ಗೆ ಎಲ್ಲರೂ ಇಷ್ಟ ಮೇಡಮ್. ಎಲ್ರೂ ಇಷ್ಟ. ಮಾಸ್ತಿ ಅಣ್ಣನು ಇಷ್ಟ. ನಾನು ಕಾಟೇರ ಡೈಲಾಗ್ ಬರೋದು ಮಾಸ್ತಿ ಅಣ್ಣಂಗೂ ಫೋನ್ ಹಾಕಿದೆ. ರಘುವಿಂದ್ರ ಒಳ್ಳೆಯವರು ಇದ್ದಾರೆ, ರಘು ಅಣ್ಣನು ಇಷ್ಟ ನನಗೆ. ಅವ್ರು ಎಲ್ಲರ ಡೈಲಾಗು, ಎಲ್ಲಾ ಸಿನಿಮಾನು, ಬೆಲ್ ಬಾಟಮ್ ಡೈಲಾಗ್ಸ್ ಇರ್ಬೋದು, ಕಾಟೇರ ಇರ್ಬೋದು, ಪ್ರತಿಯೊಬ್ಬರು ಆಗೋದು. ಆಮೇಲೆ ರಾಗ ಸಿನಿಮಾ ಅಂತ ಬರೋದು ಸಚಿನ್ ಅಂತ, ಅವರು ಅದ್ಭುತವಾದ ರೈಟ್ರು. ನನಗೆ ಪ್ರತಿಯೊಬ್ಬರು ಸಿನಿಮಾಗಳು ನೋಡ್ತೀನಿ, ಕಾಲ್ ಮಾಡ್ತೀನಿ, ಮಾತಾಡ್ತೀನಿ, ಇಷ್ಟ ಆದ್ರೆ ಎಲ್ಲ ಇಷ್ಟ ಮೇಡಮ್ ನನಗೆ. ಓಕೆ, ನೆಕ್ಸ್ಟ್ ಇನ್ನೊಂದು ಫೋಟೋ. ಚಾಲೆಂಜಿಂಗ್ ಸ್ಟಾರ್. ಇದು ಪ್ರೇಮ್ ಸರ್ದು ಮತ್ತೆ ದರ್ಶನ್ ಸರ್ದು ಒಂದು ಸಿನಿಮಾ ಆಗ್ಬೇಕಿತ್ತು ಮೇಡಮ್. ತುಂಬಾ ದೊಡ್ಡ ಬಜೆಟ್ ಸಿನಿಮಾ. ಆಮೇಲೆ ಒಂದು ಮಾತಿದೆ ಮೇಡಮ್, ಸಿನಿಮಾ ನೋಡಿರೋ ಪ್ರತಿಯೊಬ್ರು ಥಿಯೇಟ್ರಿಂದ ಎದ್ದು ಮನೆಗೆ ಹೋಗ್ತಾರೋ, ಹೊರಗಡೆ ಹೋಗ್ತಾರೆ, ಹೋಗಕ್ ಮುಂಚೆ ಚಪ್ಪಾಳೆ ಹೊಡೆದು ಹೋಗ್ತಾರೆ ಮೇಡಮ್. ಹೌದು. ಕೆಲವು ಸಿನಿಮಾಗಳಿಗೆ ಮಾತ್ರ ಆ ಥರ ಒಂದು ಸಿನಿಮಾ ಮೇಡಮ್ ಅದು. ಆ ಸಿನಿಮಾ ಬರಿತಾ ಇದ್ದೀನಿ ಅನ್ನೋದೇ ಒಂದು ಭಾಗ್ಯ ಮೇಡಮ್. ಅಂತ ಒಳ್ಳೆ ಸಬ್ಜೆಕ್ಟು, ಸೂಪರ್. ಅರೆ ಪ್ರೇಮ್ ಸರ್ ಹತ್ರ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳಿದೆ, ಅದರಲ್ಲಿ ಅದೊಂದು ಬೆಸ್ಟ್ ಸಬ್ಜೆಕ್ಟು. ಆ ಸಿನಿಮಾಗೆ ನಾವೊಂದು ಫಸ್ಟ್ ಲುಕ್ ಅಂತ ಏನು ಬರೋದು, ಆ ಟೈಮಲ್ಲಿ ಆ ಡಬ್ಬಿಂಗಲ್ಲೇ ಡೈಲಾಗ್ ಬರೀತಿದ್ದು. ಅದು ಸ್ಪಾಟಲ್ಲಿ ಡಬ್ಬಿಂಗ್ ದರ್ಶನ್ ಸರ್ ಬರುವಾಗ, ನಾ ನಿನ್ನ ಒಂದು ಹನಿ ರಕ್ತನೂ ಈ ಭೂಮಿ ಸೋಕಕ್ಕೆ ನಾನು ಬಿಡಲ್ಲ, ಜೈ ಶ್ರೀರಾಮ್ ಅಂತಾರೆ. ಆ ಡೈಲಾಗ್ನ ಬರ್ದಿದ್ದಿನ ಡಬ್ಬಿಂಗ್ ಆ ಫೋಟೋ ಮೇಡಮ್. ಏನ್ ಮಾತಾಡಿದ್ರ ನಿಮ್ ಜೊತೆಗೆ? ಏನಾದ್ರು ಹೇಳಿದ್ರಾ? ಹೇಗಿತ್ತು? ಅಯ್ಯೋ ಪ್ರೇಮ್ ಸರ್ ಪ್ರತಿಯೊಬ್ಬರನ್ನು ಪರಿಚಯ ಮಾಡಿಸೋಬ. ಲಾಸ್ಟ್ ಅಸ್ಟೆಂಟ್ ಇದ್ರು ಕೂಡ ಸ್ಟಾರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಇವ್ನು ನಮ್ಮ ಹುಡುಗ ಅಂತ ಪರಿಚಯ ಮಾಡಿಸ್ತಾರೆ. ಇವ್ರು ನಮ್ಮ ರೈಟ್ರು ಕ್ರಾಂತಿ ಅಂತ ಎಲ್ಲ ಮಾತಾಡ್ಸಿದ್ರು. ಚೆನ್ನಾಗ್ ಮಾಡೋಣ ಕಣ ಚಿನ್ನ ಅಂತ ಅಂದ್ರು. ಅವ್ರು ಕ್ರಾಂತಿ ಸಿನಿಮಾ ಮಾಡಿದ್ರು. ಅವರು ಕ್ರಾಂತಿ ಅಂತ ಮಾಡಿದ್ದಾರೆ. ಆ ಥರ ಮೇಡಮ್, ಆ ವೈಬು ಮೇಡಮ್. ನೆಕ್ಸ್ಟ್ ರಾಜ್ವಿ ಶೆಟ್ಟಿ ಸರ್, ಅಯ್ಯೋ ಅವರಂತೂ ಸಕ್ಕ ಸಿಂಪಲ್ ಮನುಷ್ಯ ಮೇಡಮ್. ಯಾಕಂದ್ರೆ ನಾನು ಅವ್ರಿಗೆ ತುಂಬಾ ಸಲ ಹೇಳಿದ್ದೀನಿ, ಅಣ್ಣ ನಿಂಗೆ ಗರುಡಗಮನ ಸಿನಿಮಾ ಮೇಡಮ್ ವೀರೇಶ್ ಥಿಯೇಟ್ರು ನೈಟ್ ಶೋ ನೋಡ್ಬಿಟ್ಟಿದೀವಿ. ನಾನು ನನ್ನ ಫ್ರೆಂಡ್ ಪರಮರಾಜ್ ಅಂತಿದ್ದಾರೆ, ಅವರು ಸಿನಿಮಾದವರೇ. ಸಿನಿಮಾ ನೋಡ್ಬಿಟ್ಟು ಇಬ್ರು ಟೆನ್ಷನ್ ಆಗ್ಬಿಟ್ಟ ಮೇಡಮ್. ದಾಸರಳ್ಳಿ ಬಸ್ ಸ್ಟಾಪಲ್ಲಿ ಬೈಕ್ ಹಾಕೊಂಡು ಕೂತ್ಕೊಂಡು ಅರ್ಧ ಗಂಟೆ ಮಾತಾಡಿದೀವಿ. ಏನು ಗುರು ಈ ಮನುಷ್ಯ ಇಂಥ ಸಿನಿಮಾ ಕೊಟ್ಬಿಟ್ರು ಇಂಡಸ್ಟ್ರಿಗೆ, ಒಂದು ಮೊಟ್ಟೆ ಕತೆ ಎಲ್ಲೈತೆ, ಗರುಡ ಗಮನ ಎಲ್ಲೈತೆ, ಆ ಪಾತ್ರ ಹೆಂಗ್ ಬಿಹೇವ್ ಮಾಡ್ತಾ ಇದೆ, ಅವೆಲ್ಲ ಸರ್ಪ್ರೈಸ್ ನಮಗೆ. ಅವ್ರಿಗೆ ನಾನು ಫಸ್ಟ್ ಟೈಮು ರೀಡಿಂಗ್ ಕೊಟ್ಟಾಗ ಅವ್ರೊಂದು ಮಾತು ಹೇಳಿದ್ರು, ನಾನು ರೀಸೆಂಟಾಗಿ ಕೇಳಿರೋದ್ರಲ್ಲಿ ಇದು ಬೆಸ್ಟ್ ರೈಟಿಂಗು ಅಂತ ಅಂದ್ಬಿಟ್ಟು ಮೇಡಮ್. ಗೂಸ್ ಬಂಪ್ಸ್ ಲಿಟ್ರಲಿ ನನಗೆ ಅವತ್ತು ನಾನು ಹೇಳಿದೆ, ಅಣ್ಣ ಗರುಡ ಗಮನ ಸಿನಿಮಾ ಒಂದೊಂದು ಮಾತುಗಳನ್ನು ಕೂಡ ನಾನು ಕೇಳಿಸ್ಕೊಂಡ್ ಮಲಗಿದ್ದೀನಿ. ಆ ಸಿನಿಮಾನ ನಾನು ಅವ್ರಿಗೆ ಹೇಳಿದ್ದೀನಿ, ಶಿವ ಪ್ರತಿ ಸಲ ಜೈಲಿಗೆ ಬರೋ ಥರ ಈ ಸಲನೂ ಬಂದ, ಆದರೆ ಈ ಸಲ ಅವನು ಒಬ್ಬನೇ ಬಂದ ಅಂತಾರೆ. ಆ ಥರ ಒಂದು ಡೆಪ್ತು ಬರೀತಾರೆ. ಅವೆಲ್ಲ ನಂಗೆ ತುಂಬ ಇಷ್ಟ. ಇದು ನಮ್ಮ ರಕ್ಕಸಪುರದವ್ರ ಫೋಟೋಶೂಟು ಫಸ್ಟ್ ಲುಕ್ನ ರಿಲೀಸ್ ಮಾಡೋ ಬಿಫೋರ್ ತೆಗೆದಿದ್ದು ಒಂದು ಫೋಟೋಶೂಟ್ ಫೋಟೋ ಮೇಡಮ್. ಓಕೆ, ದರ್ಶನ್ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡ್ತಿರೋ ಜೋಗಿ ಪ್ರೇಮು. ಸೊ ಅದು ಯಾವಾಗ ಬರಬೇಕಿತ್ತು, ಯಾವಾಗ ಸೆಟ್ ಇರಬೇಕಿತ್ತು, ಎಲ್ಲ ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿತ್ತ, ಹೇಗೆ ಅಂತ? ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿ ನಡೀತಾ ಇತ್ತು ಮೇಡಮ್. ಅದು ಅಂದ್ರೆ ಯಾವ ರೀತಿ ಸಿನಿಮಾ? ಅದೇ ಅವರು ಬಿಟ್ಟಿದಾರಲ್ಲ ಮೇಡಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್ ಆ ಪ್ಯಾಟ್ರನ್ ಸಿನಿಮಾ. ಆ ಪ್ಯಾಟ್ರನ್ ಸಿನಿಮಾ ಒಂದೊಳ್ಳೆ ಮನರಂಜನೆನ ನಾವು ಮಿಸ್ ಮಾಡ್ಕೊಂಡ್ವಿ. ಹೌದು, ಎಸ್ಪೆಷಲಿ ರೈಟರ್ ಆಗಿ ನಾನು ಮಿಸ್ ಮಾಡ್ಕೊಂಡೆ. ಓಕೆ, ಇದು ಧ್ರುವ ಸರ್ದು ಲಾಸ್ಟ್ ಲಾಸ್ಟ್ ಶೂಟ್ ಅಲ್ಲಿ ಮೇಡಮ್. ಇದು ಕೇಡಿ ಲಾಸ್ಟ್ ಶೂಟ್. ಅವ್ರ ಪೋರ್ಷನ್ ಶೂಟ್ ಮಾಡ್ತಾ ಇದೀವಿ ಹೈದರಾಬಾದ್ ಅಲ್ಲಿ ಶೂಟಿಂಗು. ಸುದೀಪ್ ಸರ್ ಪೋರ್ಷನ್, ಧ್ರುವ ಸರ್ ಪೋರ್ಷನ್. ಅದು ಲಾಸ್ಟ್ ಅಲ್ಲಿ ಇಬ್ರು ಎಮೋಷನ್ ಆಗ್ಬಿಟ್ಟಿದೀವಿ. ಅದೊಂದು ಫೀಲ್ ಇರುತ್ತಲ್ಲ ಮೇಡಮ್, ಪ್ರತಿ ಸಲ ಸಿಕ್ತಾಗ್ಲೂ ಒಂದು ಹಗ್ ಮಾಡಿ ಅದೊಂದು ಮಾತಾಡಿ, ಅವ್ರ ಕ್ಯಾರವನ್ಗೆ ಹೋದ್ರೆ ಇಲ್ಲೇ ಟಿಫನ್ ಮಾಡ್ಬೇಕು ಅಂತ ಕೂರಿಸ್ಕೊತಾರೆ. ಅದೊಂದು ಬಾಂಧವ್ಯ. ಅವತ್ತಿಬ್ರು ಎಮೋಷನ್ ಆಗ್ಬಿಟ್ಟಿದೀವಿ ಭಯ್ಯ. ಒಂದೇ ಒಂದು ಫೋಟೋ ಭಯ್ಯ, 1000 ಫೋಟೋಸ್ ಇದೆ ಅವ್ರ ಜೊತೆ ನಂದು.
ಬೇರೆ ಬೇರೆ ಎಲ್ಲ. ಆದರೂ ಅವತ್ತು ಭಯ್ಯ ಒಂದೇ ಒಂದು ಫೋಟೋ ಭಯ್ಯ ಅಂತ ಅಂದೆ, ಬಾಗುರು ಅಂತ ಅಂದ್ಬಿಟ್ಟು ಅವರು ಹಗ್ ಮಾಡಿದ ಫೋಟೋ ಅದು ಲಾಸ್ಟ್ ಡೇ ಶೂಟ್. ಇವ್ರ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾವ್ದು ಮೇಡಮ್? ಧ್ರುವ ಸರ್ಜಾ ಅವ್ರ ಅದು ಜೊತೆ ಎಕ್ಸ್ಪೀರಿಯನ್ಸ್ ಅನ್ನಕ್ಕಾಗಲ್ಲ ಮೇಡಮ್, ಅದೊಂದು ಅವ್ರ ಜೊತೆ ಜೀವನ ಮಾಡಿದೀವಿ ಅಂತ ಜೀವನ. ಹೇಳ್ಬೋದು ನಾವು. ಹ್ಮ್. ಆ ಥರ ಯಾಕಂದ್ರೆ ಹೇಳಿದ್ನಲ್ಲ ನಾನು, ಒಂದು ಸ್ಟಾರಿಸಮ್ನ ಫಸ್ಟ್ ಟೈಮ್ ಫೀಲ್ ಮಾಡಿಸೋದು ಹ್ಮ್. ಅವ್ರು ನನಗೆ. ಅವ್ರ ಸರ್ಕಲ್ ಆಗಿರ್ಬೋದು, ಹ್ಮ್. ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಅದೇ ಥರ ಮಾತಾಡ್ಸ್ತಾರೆ. ಹ್ಮ್. ಎಸ್ಪೆಷಲಿ ಧ್ರುವ ಸರ್ ತಂದೆಯವರು ಮೇಡಮ್. ಹ್ಮ್. ಅವ್ರ ಮನೆಗೆ ಹೋದಾಗ ಮಗ ಬಾರ ಮಗ ಕುತ್ಕೋ, ಏಯ್ ಹ್ಮ್. ಚೆನ್ನಾಗಿ ಬರ್ದಿದ್ಯಾ ಕಣೋ ಅಂತ ಅಂದ್ಬಿಟ್ಟು ಅವರೆಲ್ಲ ಅಬ್ಸರ್ವ್ ಮಾಡ್ತಾರ ನಮ್ಮನ್ನ ಅಂತ ಅಂದ್ಬಿಟ್ಟು ಆಶ್ಚರ್ಯ ಆಗೋದು ಮೇಡಮ್. ಇವತ್ತು ಮನೆಗೆ ಹೋದ್ರೆ ಊಟ ಮಾಡು, ಕಾಫಿ ಕುಡಿ, ಹಂಗೆ ಹೋಗ್ಬೇಡ ನೀನು ಅಂತ ಅಂದ್ಬಿಟ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಹೆಂಗ್ ಬರ್ತಾ ಇದೆ ಕೇಳಿ, ಚೆನ್ನಾಗಿ ಬರ್ತಾ ಇದೆಯಾ, ಯೋ ಮ್ಯೂಸಿಕ್ ಚೆನ್ನಾಗಿ ಮಾಡಿದಂಗೆ ಕಣಯ್ಯ ಪ್ರೇಮು, ಶಿವ ಶಿವ ಏನಯ್ಯ ಸಾಂಗು, ಎಲ್ಲ ಕಡೆನೂ ಹೋಗಿದ ಕಡೆ ಎಲ್ಲ ಅದನ್ನೇ ಕೇಳ್ತಾರಲ್ಲಯ್ಯ, ಚೆನ್ನಾಗಿ ಮಾಡ್ರಯ್ಯ ಸಿನಿಮಾ ಅಂತಾರೆ. ಅವೆಲ್ಲ ಒಂದು ಅವ್ರ ಪ್ರೀತಿ ಸಿಗೋದಲ್ದೆ ಅವ್ರ ಫ್ಯಾಮಿಲಿ ಪ್ರೀತಿನೂ ಸಿಗುತ್ತಲ್ಲ ಮೇಡಮ್, ಅದು ತುಂಬ ಖುಷಿ. ಖುಷಿ ಆಯ್ತು. ನಾನು ನಿನ್ನೆ ಹಂಗೆ ಒಂದು ವಿಡಿಯೋಸ್ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ. ಅವರು ಪ್ರಮೋಷನಲ್ಲಿ ಇರಬೇಕಾದ್ರೆ ಅವರ ಫ್ಯಾನು ಕಲ್ಲಂಗಡಿ ಹಣ್ಣಲ್ಲಿ ಅವರ ಹಾಗೆ ಚಿರು ಅವರ ಒಂದು ಫೋಟೋನ ಡಿಸೈನ್ ಹ್ಮ್. ಮಾಡಿಬಿಟ್ಟು ತಂದು ಕೊಟ್ಟಿರೋದು. ಲೈಕ್ ನೋಡ್ತಾ 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 ಹಂಗೆ ಎಮೋಷನ್ ಆಗ್ತಾರೆ. ಹಂಗೆ ಅವರ ಚಿರು ಸರ್ ಏನಿದ್ರೆ ಅವರ ಮುಖಕ್ಕೆಲ್ಲ ಹಂಗೆ ಟಚ್ ಮಾಡ್ತಾರೆ ಹಂಗೆ ನೋಡ್ತಾ ಇರ್ತಾರೆ. ನಂಗೊಂದು ನೋಡ್ತಾ ನಮಗೆ ಅದನ್ನ ನೋಡಿದಾಗ ನಾವೇ ಎಮೋಷನ್ ಆಗೋಗ್ಬಿಡ್ತೀವಿ. ಆ ರೀತಿ ನೀವು ನಿಮ್ಮ ಜೊತೆಗೆ ಅಂದರೆ ಫಾರ್ಮ್ ಹೌಸ್ಗೆ ಹೋದಾಗ ಆಗಿರಬಹುದು, ಅವ್ರ ಹ್ಮ್. ಜೊತೆಗೆ ಏನಾದರೂ ಮೆಮೊರೀಸ್ ಏನಾದರೂ ಶೇರ್ ಮಾಡ್ಕೊಂಡಿದ್ರೆ ಚಿರು ಅವ್ರ ಜೊತೆಗಿಂದ? ಅಂದ್ರೆ ಆ ವಿಷಯ ಮಾತಾಡಕ್ ಹೋಗಲ್ಲ ಮೇಡಮ್ ನಾವು. ಹ್ಮ್. ಇವಾಗ ನೀವ್ ಹೇಳೋದು ನನಗೆ ಎಮೋಷನ್ ಆಗುತ್ತೆ. ಆಗ್ತಿದೆ. ಹೌದು, ಅಯ್ಯೋ, ನಂಗೆ ನಿಜವಾಗ್ಲೂ ನೋಡಿ ತುಂಬಾ ಬೇಜಾರಾಗೋಗ್ಬಿಡ್ತು. ಮುಟ್ಟಿ 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 ನೋಡ್ತಿದ್ರೆ ಮುಖನ. ನಾನು ಇವತ್ತವರೆಗೂ ಧ್ರುವಣ್ಣನ ಹ್ಮ್. ಹತ್ರ ನಾನು ಏನಾರು ಒಂದು ಟಾಪಿಕ್ ಮಾತಾಡಿಲ್ಲ ಅಂದ್ರೆ ಅದು ಚಿರುವಣ್ಣಂದೇನೆ. ಓಕೆ. ಒಂದು ಸಲನು ಅಣ್ಣ ಹೆಂಗಣ್ಣ ಚಿರುವಣ್ಣ ಏನಣ್ಣ ಅಂತ ನಾನು ಇವತ್ತೂ ಮಾತಾಡಿಲ್ಲ. ಇಲ್ಲ. ನನಗೆ ಎಷ್ಟೊಂದು ಜನ ಹೇಳಿದ್ದಾರೆ. ಇವಾಗ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಪರಮೇಶ್ ಅಂತ ವರ್ಕ್ ಮಾಡಿದ್ದಾರೆ, ಮಲ್ಲಿ ಅಂತ ವರ್ಕ್ ಮಾಡಿದ್ದಾರೆ. ಅವರೆಲ್ಲ ಅವ್ರ ಫ್ಯಾಮಿಲಿಲಿ ಅರ್ಜುನ್ ಸರ್ ಜೊತೆ, ಚಿರು ಅಣ್ಣನ ಜೊತೆ ಎಲ್ಲ ವರ್ಕ್ ಮಾಡಿದ್ದಾರೆ. ನಾನು ಅವ್ರು ಮಾತಾಡುವಾಗ ಏನು ಗುರು ಈ ಮನುಷ್ಯ ಇಷ್ಟೊಂದು ಸಿಂಪಲ್ಲು ಅಂತ ಅಂದ್ಬಿಟ್ಟು ಒಂದಿನ ಊಟ ಮಾಡುವಾಗ ಇವತ್ತು ನೆನಪಿದೆ. ನಮ್ಮ ಪರಮಿ ಹತ್ರ ಹೇಳಿದಾಗ ಅವ್ನು ಒಂದೇ ಮಾತು ಹೇಳಿದ್ದು, ನೀನು ಚಿರು ಅಣ್ಣನ ಜೊತೆ ವರ್ಕ್ ಮಾಡಿದ್ಯಾ ಅಂದ. ಇಲ್ಲ ಗುರು ಅವ್ರ ಜೊತೆ ಮಾಡಿಲ್ಲ. ಇವ್ರೇನು ಗುರು ನೀನು ಅರ್ಜುನ್ ಸರ್ ಹತ್ರ ವರ್ಕ್ ಮಾಡ್ಬೇಕು ನೀನು, ಹ್ಮ್. ಅರ್ಜುನ್ ಸರ್ ನಾವು ಜೊತೆಗೆ ಊಟ ಮಾಡಿದ್ದೀವಿ ಅಂತಾರೆ. ಅಂತ ಅಂದರೆ ಅವ್ರ ಫ್ಯಾಮಿಲಿಗೆ ಇರೋ ಸಿಂಪ್ಲಿಸಿಟಿ ಹೌದು. ಅದು. ಹ್ಮ್. ಆ ಥರ ಅದರಲ್ಲಿ ನಾವು ಚಿರೋಣ ಬಗ್ಗೆ ಏನೂ ಮಾತಾಡಂಗೆ ಇಲ್ಲ ಮೇಡಮ್. ಅವ್ರ ಜೊತೆ ಕೆಲಸ ಮಾಡೋರು ಇವತ್ತು ನೆನ್ಕೋತಾರೆ ಫ್ರೆಂಡು ಅಂತ ಅಂದ್ಬಿಟ್ಟು. ಅಟ್ಲೀಸ್ಟ್ ನನಗೆ ಇವ್ರ ಹತ್ರ ಕೆಲಸ ಮಾಡೋ ಅವಕಾಶ ಸಿಕ್ತು, ಅದು ಸಿಕ್ತು. ಖುಷಿ. ನೆಕ್ಸ್ಟ್ ಇದು ಪ್ರೇಮಣ್ಣ ಮುಚ್ಚಿಡ್ದಿರೋದು. ಮಚ್ಚ. ಇದು ನಮ್ಮ ಶೂಟ್ ಟೈಮ್ದು ಮೇಡಮ್. ಹ್ಮ್. ಅಂದರೆ ಅವ್ರ ಪ್ರಾಪರ್ಟಿ ಚೆಕ್ ಮಾಡ್ತಾ ಇದ್ರು ಹ್ಮ್. ಆ ಟೈಮಲ್ಲಿ. ನಾವು ಶೂಟ್ಗೆ ಏನು ಮಾಡಬೇಕು ಆ ಪ್ರಾಪರ್ಟಿ ಲಾಂಗು ಏನಿದೆ ಅದು. ಆಮೇಲೆ ಅವರು ನಾವು ಡಮ್ಮಿ ಲಾಂಗ್ಗಳು ಒಂದಷ್ಟು ಈ ಮರದ್ದು ಇವೆಲ್ಲ ಮಾಡಿಸಿದ್ದ. ಇವೆಲ್ಲ ನೀವೇ ಇಟ್ಕೊಳ್ರಮ್ಮ, ನಾನು ಶಿವಣ್ಣಂಗೂ ಒರಿಜಿನಲ್ಲೇ ಕೊಟ್ಟಿರೋದು, ದರ್ಶನ್ ಸರ್ಗೂ ಒರಿಜಿನಲ್ಲೇ ಕೊಟ್ಟಿದ್ದು, ಧ್ರುವಂಗೆ ಯಾಕೆ ಮರದ್ದು ಕೊಡಲಿ, ತಗೊಬನ್ನಿ ಒರಿಜಿನಲ್ಲು ಅಂತ ಅಂದ್ಬಿಟ್ಟು ಮಾಡಿಸಿ ಅದು ತರಿಸಿರೋದು. ಇಷ್ಟೇ ಲೆಂತ್ ಇರಬೇಕು, ಇಷ್ಟೇ ವೆಯ್ಟ್ ಇರಬೇಕು, ಒಂದು ಒರಿಜಿನಲ್ ಲಾಂಗ್ ವೆಯ್ಟ್ ಇರಬೇಕು. ಹ್ಮ್. ಇವಾಗ ನಾವು ವೆಯ್ಟ್ಲೆಸ್ ಕೊಟ್ಬಿಟ್ಟು ಅವ್ನು ಹೆಂಗೆ ಬೇಕಂಗೆ ಬೀಸ್ತಾನೆ, ಹಂಗೆ ಹೌದು. ಬೀಸ್ಬಾರ್ದು. ಅದು ಪರ್ಟಿಕ್ಯುಲರ್ ಒಂದು ರೌಡಿ ಬಿಹೇವಿಯರ್ ಏನಿರುತ್ತೋ ಅದು ಬರಬೇಕು ಅಂತ ಅದನ್ನ ಪ್ರಾಪರ್ಟಿ ಚೆಕ್ ಮಾಡುವಾಗ ಅವ್ರ ಕೈಯಲ್ಲಿ ಲಾಂಗ್ ನೋಡಿದ್ವಲ್ಲ, ಅಲ್ಲಿಂದ ಒಬ್ಬೊಬ್ರೆ ಹೋಗಿ ಫೋಟೋ ತಗೋತಾ ಇದ್ದಿದ್ದು ಮೂಮೆಂಟಲ್ಲಿ ಸಿಕ್ಕಿದ್ದು. ಓಕೆ. ಇದು ನೀವು ಅಂದೊಂದಿತ್ತು ಕಾಲದಲ್ಲಿ ವಿನಯ್ ರಾಜ್ಕುಮಾರ್ ಅವ್ರ ಜೊತೆಗೆ ವರ್ಕ್ ಮಾಡಿದ್ರಿ. ಹ್ಮ್. ಸೊ ಅವ್ರ ಜೊತೆಗೆ ವರ್ಕ್ ಮಾಡಿದಂತಹ ಒಂದು ಅನುಭವ ಹೇಗಿತ್ತು? ಅದೇ ವೆರಿ ಸಿಂಪಲ್ ಮೇಡಮ್. ಹ್ಮ್. ವಿನಯ್ ಸರ್ ಮನೆಗೆ ಹೋದಾಗ್ಲೂ ಆಗಿರ್ಬೋದು, ನಾವು ರಿಹರ್ಸಲ್ ಮಾಡಿದ್ದೀವಿ. ನಮಗೆ ಒಂದು ಆಶ್ಚರ್ಯ ಏನಾದ್ರು, ನಮ್ಮ ಕೀರ್ತಿ ಸರ್ ಡೈರೆಕ್ಟ್ರು ಅವ್ರ ಮನೆಗೆ ಹೋದಾಗ ದೊಡ್ಡ ಮನೆ ಒಳಗಡೆ ಹೋಗ್ಬಿಟ್ಟು ರಿಹರ್ಸಲ್ ಮಾಡೋದಾ ಅನ್ನೋದೊಂದು ಚಾಲೆಂಜು ಮೇಡಮ್ ಅದು. ಅಂದ್ರೆ ನಮಗೆಲ್ರಿಗೂ ಒಂದು ಡ್ರೀಮ್ ಇರುತ್ತೆ, ಅಯ್ಯೋ ನೋಡ್ಬೇಕು, ದೇವಸ್ಥಾನ ಇದ್ದಂಗೆ. ನಿಜವಾಗ್ಲೂ ಮೇಡಮ್. ಯಾಕಂದ್ರೆ ಅಪ್ಪು ಸರ್ ಇದ್ದಾಗ ಮೇಡಮ್ ಮನೆ ಹೊರಗಡೆ ನಿಂತು ಕಾದಿದ್ದೀನಿ ನಾನು. ಹ್ಮ್. ನಂಗೆ ಪರ್ಸ್ನಲಿ ಆ ಫೀಲ್ ಗೊತ್ತು. ಹ್ಮ್. ಆ ಒಳಗಡೆ ಹೋಗುವಾಗ, ರಾಘಣ್ಣ ಅವ್ರ ಮನೆ ಒಳಗಡೆ ಹೋಗುವಾಗ ನಮಗೆ ಒಂದು ಮೂಮೆಂಟು, ಅಣ್ಣ ಓಕೆನಾ ದೊಡ್ಡ ಮನೆ ಒಳಗಡೆ ಹೋಗ್ಬಿಟ್ಟು ಅವ್ರ ಮನೆಯವ್ರಿಗೆ ನಾವು ರಿಹರ್ಸಲ್ ಮಾಡೋದು ಸರಿನಾ ಅನ್ನೋದು. ಓಕೆ. ಆ ಥರ ಇಲ್ಲ ನೀವೇನು ಮಾಡ್ತೀರಾ ಮಾಡಿ, ಈ ಥರ ಪಾತ್ರ ನಾನು ಮಾಡಿಲ್ಲ ಅಂತ ವಿನಯ್ ಸರೇ ಸಪೋರ್ಟ್ ಮಾಡ್ತಿರೋದು ಬನ್ನಿ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಅದೊಂದು ಬಾಂಡಿಂಗು. ರಾಘಣ್ಣ ಬರೋರು, ಎಲ್ಲರ ಜೊತೆಗೂ ಮಾತಾಡೋವು. ಆಮೇಲೆ ನಾವು ಯುವರಾಜ್ ಕುಮಾರ್ ಅವ್ರು ಬರೋರು. ಅವರು ವಿನಯ್ ಸರ್ ಸ್ವಲ್ಪ ಇಂಟ್ರೋವರ್ಟು, ಅವರು ಎಕ್ಸ್ಟ್ರೋವರ್ಟು. ಗುರು ಏನು ಗುರು ಏನು ನಡೀತಾ ಇದೆ ಸಮಾಚಾರ, ಹೌದಾ ಈ ಥರನ ಅವರು ಯುವ ಅವರು ಆ. ಅವ್ರು ಆ ಥರ. ಮತ್ತೆ ಬ್ರೋ ಈ ಥರನ ಬ್ರೋ ಸಬ್ಜೆಕ್ಟು, ಹೌದಾ ಓಕೆ ಸೂಪರ್ ಮಾಡಿ ಇಷ್ಟು ಎಮೋಷನ್ ಯಾವತ್ತೂ ಮಾಡಿಲ್ಲ ಅಣ್ಣಂಗೆ, ಚೆನ್ನಾಗಿ ಮಾಡಿ ಅಂತ ಅನ್ನೋರು. ಅವ್ರದ್ದು ಬೇರೆ ವರ್ಕ್ಗಳೆಲ್ಲ ನಡೆಯೋದು, ಅವೆಲ್ಲ ಡಿಸ್ಕಸ್ ಮಾಡೋರು. ಅದೊಂದು ಸಿಕ್ಕಿದ್ದು ಟೈಮ್ ಅದು ಖುಷಿ.
ಖುಷಿ ಇದಿರುತ್ತೆ. ಓಕೆ, ನೆಕ್ಸ್ಟು ಯಾವೆಲ್ಲ ಪ್ರಾಜೆಕ್ಟ್ಗಳನ್ನು ಮಾಡ್ತಿದ್ದೀರಾ? ನೆಕ್ಸ್ಟ್ ಗಣೇಶ್ ಸರ್ದು ಇವಾಗ ಬೃಂದಾವಿಹಾರಿ ಅಂತ ಬರ್ತಾ ಇದೆ ಮೇಡಮ್. ಇವಾಗ KD ಸಿನಿಮಾ ಕಂಪ್ಲೀಟ್ ಒಂದು ಫ್ಯಾಮಿಲಿ ಕಲ್ಟ್ ಎಂಟರ್ಟೈನರು. ಗಣೇಶ್ ಸರ್ದು ಕಂಪ್ಲೀಟ್ ಲವ್ ಸಬ್ಜೆಕ್ಟ್ ಅದು. ಸಿನಿಮಾ ಓಪನಿಂಗ್ ಅಲ್ಲಿ ಪ್ರೀತಿ ಬಗ್ಗೆ ಮಾತಾಡ್ರೆ ಕೊನೆವರೆಗೂ ಅವ್ನ ಪ್ರೀತಿ ಬಗ್ಗೆನೇ ಮಾತಾಡೋದು. ಅದೊಂದು ಫ್ಯಾಮಿಲಿ ಎಂಟರ್ಟೈನರು. ಅದು ಬಿಟ್ಟು ಗಣೇಶ್ ಸರ್ದ ಪಿನಾಕ ಬರೀತಾ ಇದ್ದೀವಿ. ಪಿನಾಕನೂ ನೀವೇನಾ? ಪಿನಾಕ ಮೇಡಮ್. ರಘುವಣ್ಣನು ಬರೀತಾ ಇದ್ದಾರೆ, ಅವ್ರ ಜೊತೆ ನಾನು ಬರೀತಾ ಇದ್ದೀನಿ. ಅದೊಂದು ಮೈಥಾಲಜಿಕಲ್ ಟಚ್ ಇದೆ. ಆ ಸಿನಿಮಾ ಬೇರೆ. ಆಮೇಲೆ ಸೀತಾರಾಮ್ ರಾಜು ಅಂತ ಕಾರ್ತಿಕ್ ಮಹೇಶ್ ಅವ್ರದ್ದು ಅದೊಂದು ಸಿನಿಮಾ ಇದೆ. ಅದೊಂದು ಲವ್ ಸ್ಟೋರಿ, ಒಂದು ಸಸ್ಪೆನ್ಸ್ ಥ್ರಿಲ್ಲರು. ಪ್ರತಿ 20 ನಿಮಿಷಕ್ಕೆ ಒಂದು ರಕ್ಕಸಪ್ರದೊಳಗೆ ಜನ ಏನು ಎಕ್ಸೈಟ್ ಆದ್ರೋ ಅಷ್ಟೇ ಎಕ್ಸೈಟ್ಮೆಂಟು ಈ ಸಿನಿಮಾದಲ್ಲಿ ಇರುತ್ತೆ ಮೇಡಮ್. ಆ ಥರ ಒಂದು ಸಬ್ಜೆಕ್ಟು. ಅದು ಬಿಟ್ಟು ಪೃಥ್ವಿ ಎಂಬರ್ ಅವ್ರದ್ದು ದರ್ಶನ ಅಂತ, ಸ್ವಸ್ತಿಕ್ ಅಂತ ಡೈರೆಕ್ಟ್ರು, ಅವ್ರ ಜೊತೆ ವರ್ಕ್ ಮಾಡ್ತಾರೆ. ಅದು ಔಟ್ ಅಂಡ್ ಔಟ್ ಹ್ಯೂಮರು ಮೇಡಮ್. ಅದು ಈ ಥರ ಬೇರೆ ಬೇರೆ ಜಾನರ್ಗಳು. ಇವಾಗ ನಿರೂಪ್ ಸರ್ದು ಒಂದು ಸಿನಿಮಾ ಬರೀತಾ ಇದ್ದೀನಿ. ಈ ಥರ ಒಂದು ಬೇರೆ ಬೇರೆ ಇಂಡಸ್ಟ್ರಿ ಬಿಸಿ ಮಾಡುತ್ತೆ ಮೇಡಮ್. ಈ ಥರ ಹೇಳಿದ್ನಲ್ಲ ಮೇಡಮ್, ನಮ್ಮ ಕೆಲಸ ಯಾವಾಗ ಹೊರಗಡೆ ಮಾತಾಡೋಕೆ ಶುರುವಾಗುತ್ತೋ ಅವಾಗ ನಮ್ಗೊಂಚೂರು ಕೆಲಸ ಸಿಗುತ್ತೆ. ಅದಕ್ಕೋಸ್ಕರ ಬಿಸಿ ಅಷ್ಟೇ. ಓಕೆ, ಫೈನಲಿ KD ಸಿನಿಮಾ ಇದೆ ಏಪ್ರಿಲ್ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಂದ ಜೊತೆಗೆ ನಮ್ಮ ಕನ್ನಡದ ಪ್ರೇಕ್ಷಕರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅರೆ, ಇದೇ KD ಸಿನಿಮಾ ಇಷ್ಟು ವರ್ಷ ಎಲ್ಲರೂ ಕಾಯ್ತಾ ಇದ್ರಿ. ಏಪ್ರಿಲ್ 30ಕ್ಕೆ ಸಿನಿಮಾ ಬರ್ತಾ ಇದೆ, ಯಾವಾಗ ರಿಲೀಸು ಅಂತ ಇದ್ರಿ. ಆಲ್ರೆಡಿ ಸಿನಿಮಾ ಫ್ಯಾನ್ ಶೋ ಏನೋ ಒಂದು 10 ಸ್ಕ್ರೀನ್ 15 ಸ್ಕ್ರೀನ್ ಏನು ಬಿಟ್ಟಿದೆ ಬುಕ್ ಮೈ ಶೋಲಿ, ಎಲ್ಲ ಫಾಸ್ಟ್ ಫಿಲ್ಲಿಂಗ್ ಆಗಿದೆ. ನಿಮ್ಮ ಪ್ರೀತಿನ ಬುಕ್ ಮೈ ಶೋಲಿ ತೋರಿಸ್ತಾ ಇದ್ದೀರಾ. ಇದೇ ಥರ ನಿಮ್ಮ ಪ್ರೀತಿ ನಮಗೆ ಸಿಗಲಿ. ಸಿನಿಮಾ ಆದಷ್ಟು ಬೇಗ ಇನ್ನೊಂದು 2 ಡೇಸಲ್ಲಿ ನಿಮ್ಮ ಮಡ್ಲಿಗೆ ಬರುತ್ತೆ. ಎಲ್ಲ ನೋಡಿ ಹಾರೈಸಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನೀವು ಹಾಡ್ತೀರಾ? ಇಲ್ಲ ಮೇಡಮ್, ಬಿಟ್ಬಿಟ್ಟೆ. ಅಂದ್ರೆ ಮುಂಚೆ ಹಾಡ್ತಿದ್ರಿ? ಮುಂಚೆ ಒಬ್ಬೊಬ್ಬನೇ ಇದ್ದಾಗ ಆಡ್ಕತ್ತಿದೆ ಮೇಡಮ್. ಆಮೇಲೆ ಅಕ್ಕಪಕ್ಕ ಡಿಸ್ಟರ್ಬ್ ಆಗೋದು ನೋಡಿ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ. ಅಂದ್ರೆ ನೆಕ್ಸ್ಟ್ ಯಾವ ಸಿನಿಮಾಗೆ ಏನಾದ್ರು ಹಾಡುಗಳನ್ನ ಬರೀತಿರೋದು? ಅದು ಬರೀತಾ ಇದ್ದೀನಿ ಮೇಡಮ್. ಇವಾಗ ಒಂದು ಲವ್ ಸಾಂಗು, ಏನೋ ಒಂದು ಮಾಸ್ ಸಾಂಗು ಬರೀತಾ ಇದ್ದೀನಿ. ನಡೀತಾ ಇರುತ್ತೆ. ಫುಲ್ ಬ್ಯುಸಿ ಆಗೋಗ್ಬಿಟ್ಟಿದೆ. ಹೀಗೆ ಬ್ಯುಸಿ ಆಗಿರಿ ನೀವು. ಇದು ನಮ್ಮ ವಿಶ್. ಹಾಗೆ KDಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಇಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊಂಡಿದ್ದೀವಿ. ಜಾಯಿನ್ ಮಾಡಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮಾಸ್ ಟಿವಿಗೆ ನೋಡಿದ್ರಲ್ವಾ, ಇದು ಕ್ರಾಂತಿಕಾರಿಯಾದಂತಹ ಒಂದು ಪಾಡ್ಕಾಸ್ಟ್ ಆಗಿತ್ತು. ತುಂಬ ಚೆನ್ನಾಗಿ ಅವರ ಜರ್ನಿ ಬಗ್ಗೆ ಆಗಿರಬಹುದು, ಸಿನಿಮಾದ ಬಗ್ಗೆ ಆಗಿರಬಹುದು, ನಮಗೆ ಗೊತ್ತಿಲ್ಲದಲ್ಲೇ ಇರುವಂತಹ ಸಾಕಷ್ಟು ವಿಚಾರಗಳನ್ನು ಕ್ರಾಂತಿ ಕುಮಾರ್ ಅವರು ಶೇರ್ ಮಾಡಿಕೊಂಡ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಮ್ಮ ಕನ್ನಡದ ಸಿನಿಮಾಗಳನ್ನು ಥಿಯೇಟರ್ನಲ್ಲಿ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.